ಇನ್ನು ಉಡುಪಿಯಲ್ಲಿ ಮಳೆಯ ಅಬ್ಬರಕ್ಕೆ ಕೃತಕ ನೆರೆಯ ಭೀತಿ ಕಾಡ್ತಾ ಇದೆ. ತುಂಬಿ ಹರಿತಾ ಇದೆ ಉಡುಪಿಯಲ್ಲಿ ನದಿಗಳು. ನದಿಯ ನೀರು ಹರಿದು ಪ್ರಮುಖ ರಸ್ತೆಗಳು ಜಲಾವೃತವಾಗಿದೆ. ತುಂಬಿ ಹರಿತಾ ಇರುವಂತಹ ನೀರಿನಲ್ಲೇ ರಸ್ತೆಯಲ್ಲೇ ಜನ ಸಂಚರಿಸಬೇಕಾದಂತಹ ಪರಿಸ್ಥಿತಿ. ದೇವಾಲಯಗಳಿಗೂ ಕೂಡ ಮಳೆ ಜಲದಿಗ್ಬಂಧನ ಹಾಕಿದೆ. ಬಿರುಗಾಳಿ ಮಳೆಗೆ ಪ್ರಮುಖ ಬೆಳೆಗಳೇ ನಾಶವಾಗಿತ್ತು. ಈಗ ಮಳೆ ಹಾನಿಯ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಉಸ್ತುವಾರಿ ಸಚಿವರು. ಅಗತ್ಯ ಕ್ರಮಕ್ಕೂ ಸೂಚಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ತಕ್ಷಣವೇ ಅಧಿಕಾರಿಗಳು ಸ್ಥಳಕ್ಕೆ ತೆರಳುವಂತೆ ಸೂಚನೆ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಉಡುಪಿಯಲ್ಲಾದಂತಹ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು. ನಿರಂತರ ಮಳೆಯಿಂದ ಉಡುಪಿ ನಗರ ಪ್ರದೇಶದಲ್ಲಿ ನೆರೆಯ ಆತಂಕ ಮನೆ ಮಾಡಿದೆ. ಒಂದಷ್ಟು ಮಳೆಯಿಂದ ನಿರಂತರ ಮಳೆಯಿಂದಾಗಿ ನಿನ್ನೆಯೂ ಕೂಡ ನೆರೆಯ ವಾತಾವರಣ ಇತ್ತು. ಮತ್ತೆ ರಾತ್ರಿ ಮಳೆ ಸುರಿದಿರೋದ್ರಿಂದ ಈಗಲೂ ಕೂಡ ಆ ನೀರಿನ ಮಟ್ಟ ಅನ್ನುವಂಥದ್ದು ತಗ್ತಾ ಇಲ್ಲ. ನಾವಿಲ್ಲಿ ನೋಡ್ಬೋದು ಸಾಕಷ್ಟು ಇದಕ್ಕೆ ಕಾರಣ ಅನ್ನುವಂಥದ್ದು ಇದು ಸಹಜವಾದ ನೆರೆ ಅಲ್ಲ, ಇದೊಂದು ರೀತಿಯಲ್ಲಿ ಕೃತಕ ನೆರೆ. ಯಾಕಂದರೆ ಅವೈಜ್ಞಾನಿಕವಾದ ಕಾಮಗಾರಿಯಿಂದ ಈ ಸಮಸ್ಯೆ ಪದೇ ಪದೇ ಈ ಭಾಗದಲ್ಲಿ ಉಂಟಾಗುವುದನ್ನು ನಾವು ಗಮನಿಸ್ಬೋದು. ಈ ಭಾಗದಲ್ಲಿ ಏನು ತಡೆಗೋಡೆ ಮಾಡಿದ್ದಾರೆ ಅದು ಬಹಳ ತಗ್ಗಿದೆ ಮತ್ತು ಅಲ್ಲಿ ಹಿಂದೆ ನಾವು ನೋಡಿದರೆ ಅಲ್ಲಿ ಮಾಡಿರುವಂತಹ ತಡೆಗೋಡೆ ಸಾಕಷ್ಟು ಎತ್ತರದಲ್ಲಿದೆ. ಸೊ ಎತ್ತರದಿಂದ ಬಂದಂಥ ನೀರು ತಡೆಗೋಡೆಯನ್ನು ದಾಟಿಕೊಂಡು ಸಹಜವಾಗಿಯೇ ಮನೆಗಳಿಗೆ ಹೋಗೋದು ನಾವು ಗಮನಿಸ್ಬೋದು. ಸೊ ಬಹಳ ಮುಖ್ಯವಾಗಿ ಈ ಮೂಡನೆಡುಂಬೂರು ಭಾಗದಲ್ಲಿ ಪ್ರತಿ ವರ್ಷ ಈ ರೀತಿಯ ನೆರೆ ಉಂಟಾಗೋದಕ್ಕೆ ಅದುವೇ ಕಾರಣ. ಬಹಳ ದೊಡ್ಡ ಮಳೆ ಬರಬೇಕಾಗಿಲ್ಲ, ಸಾಧಾರಣ ಮಳೆಗೂ ಕೂಡ ಇಲ್ಲಿ ಈ ರೀತಿಯ ಒಂದು ಚಿತ್ರಣವನ್ನು ನಾವು ನೋಡ್ತಾ ಬಂದಿದ್ದೇವೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಂತಂದರೆ ಸುಮಾರು 1.5 ಕೋಟಿಯಷ್ಟು ಇದಕ್ಕೆ ಈಗಾಗಲೇ ಹಣವನ್ನು ಮೀಸಲಿಟ್ಟಿದ್ದಾರೆ. ಆದರೆ ಚುನಾವಣಾ ಒಂದು ನೀತಿ ಸಂಹಿತೆ ಬಂದ ನಂತರ ಆ ಕೆಲಸ ಆಗದೇ ಇರುವುದರಿಂದ ಈ ಬಾರಿ ಸಮಸ್ಯೆ ಮತ್ತಷ್ಟು ತೀವ್ರಗೊಂಡಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ತಡೆಗೋಡೆಯ ಒಂದು ಭಾಗವನ್ನು ಗಮನಿಸಿದರೆ ಇಲ್ಲಿ ಅದು ಪ್ರತ್ಯೇಕಗೊಂಡಿದೆ. ಸೊ ಎತ್ತರದ ಪ್ರದೇಶದಿಂದ ಎತ್ತರದ ತಡೆಗೋಡೆಯ ಭಾಗದಿಂದ ಬಂದಂತಹ ನೀರು ಸಹಜವಾಗಿಯೇ ಇಲ್ಲಿ ರಸ್ತೆಯ ಮೂಲಕ ಹೋಗಿ ಜನರ ಸಂಚಾರಕ್ಕೆ ತೊಂದರೆ ಆಗುವಂಥದ್ದು ನಾವಿಲ್ಲಿ ರಸ್ತೆಯನ್ನು ನೋಡ್ತಾ ಇದ್ದೇವೆ. ಈ ರಸ್ತೆಯಲ್ಲಿ ನೀರು ನಿಲ್ಲೋದಕ್ಕೆ ಈ ತೋಡಿನ ಕೆಲಸ ಅಂದರೆ ಈ ತಡೆಗೋಡೆಯ ಕೆಲಸ ಸಂಪೂರ್ಣಗೊಳ್ಳದೇ ಇರುವುದೇ ಕಾರಣ ಅಂತ ನಾವು ಗಮನಿಸಬಹುದು. ಮತ್ತು ಆ ಭಾಗದಲ್ಲಿ ಶನೀಶ್ವರ ದೇವಸ್ಥಾನ ಇದೆ, ಬಹಳ ಪ್ರಖ್ಯಾತವಾದ ಒಂದು ಪ್ರವಾಸಿ ತಾಣ ಕೂಡ ಹೌದು. ಅಲ್ಲಿಗೆ ಹೋಗುವ ಮಾರ್ಗವೂ ಕೂಡ ಬಂದಾಗಿದೆ. ಇಲ್ಲಿಂದ ಮುಂದೆ ಹೋದರೆ ಗರಡಿ ಸಿಗುತ್ತೆ, ಮೂಡನೆಡುಂಬೂರು ಗರಡಿ ಸಿಗುತ್ತೆ, ಅಲ್ಲಿಗೆ ಹೋಗುವ ರಸ್ತೆ ಕೂಡ ಬಂದಾಗಿದೆ. ಸೊ ಕೃತಕ ನೆರೆಯಿಂದಾಗಿ ನಗರಸಭೆಯ ಒಂದು ಸರಿಯಾದ ಸಮರ್ಪಕವಾಗಿ ಇದನ್ನು ನಿರ್ವಹಣೆ ಮಾಡದೇ ಇರುವುದರಿಂದ ಈ ಎಲ್ಲ ಸಮಸ್ಯೆಗಳು ಉಂಟಾಗಿರುವಂಥದ್ದು. ಹೂಳೆತ್ತುವ ಕೆಲಸ ಕೂಡ ಆಗಿಲ್ಲ. ಚುನಾವಣಾ ನೀತಿ ಸಂಹಿತೆಯಿಂದ ಸಾಕಷ್ಟು ಕೆಲಸಗಳು ಬಾಕಿಯಾಗಿದೆ, ಹೂಳೆತ್ತುವ ಕೆಲಸ ಕೂಡ ಆಗಿಲ್ಲ. ಸೊ ಈ ಹರಿದು ಬರುವಂಥ ನೀರೇನಿದೆ ಇಡೀ ಉಡುಪಿ ನಗರ ಮಾತ್ರ ಅಲ್ಲ, ಮಣಿಪಾಲ ಭಾಗದಿಂದಲೂ ಕೂಡ ಕಲ್ಸಂಕ ಒಂದು ತೋಡಿನ ಮೂಲಕ ಬರುವಂಥದ್ದು, ಆ ಹಳ್ಳ ಕೊಳ್ಳವನ್ನು ದಾಟಿ ಬರುವಂಥದ್ದು ಅವೈಜ್ಞಾನಿಕ ಕಾಮಗಾರಿಯೇ ಈ ಒಂದು ಕೃತಕ ನೆರೆಗೆ ಮುಖ್ಯವಾದ ಕಾರಣ ಆಗಿರುವಂಥದ್ದು. ಸೊ ಈ ಭಾಗದ ಪರಿಸರದ ಮನೆಗಳಿಗೆಲ್ಲ ನೆರೆಯ ಆತಂಕ. ರಾತ್ರಿ ನೀರು ಏರಿದರೆ ಏನು ಮಾಡುವಂಥದ್ದು, ಯಾಕಂದರೆ ಜನರನ್ನು ಸ್ಥಳಾಂತರ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ 2020ರಲ್ಲಿ ಏಕಾಏಕಿ ನೆರೆ ಬಂದಾಗ ಬಹಳಷ್ಟು ಅನನುಕೂಲಗಳಾಗಿತ್ತು ನಾವು ಗಮನಿಸಿದ್ದೇವೆ. ಕಳೆದ ವರ್ಷವೂ ಕೂಡ ಈ ಭಾಗದಲ್ಲಿ ನೆರೆ ಬಂದಿತ್ತು ನಾವು ಗಮನಿಸಿದ್ದೇವೆ. ಸೊ ಜಿಲ್ಲಾಡಳಿತ ವಿಶೇಷವಾಗಿ ನಗರಸಭೆ ವಿಶೇಷ ಗಮನ ಹರಿಸಬೇಕು ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಇಲ್ಲಿಯ ಒಂದು ನೆರೆಯ ಸಮಸ್ಯೆಯನ್ನು ಕೃತಕ ನೆರೆಯ ಸಮಸ್ಯೆ ಏನಾಗ್ತಾ ಇದೆ ಅದನ್ನು ನಿರ್ವಹಿಸಬೇಕು ಅನ್ನುವಂಥದ್ದು ಈ ಭಾಗದ ಜನರ ಆಗ್ರಹ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.